ಸಂಜೆ ಆದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ. ನಾನಿವತ್ತು ಲೆಮನ್ ಪೆಪ್ಪರ್ ಪನ್ನೀರ್ ಡ್ರೈ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಏನಾದರೂ ಕೇಳ್ತಿರ್ತಾರೆ ಸಂಜೆ ಹೊತ್ತು ತಿನ್ನೋದಕ್ಕೆ. ಇದನ್ನು ವೀಕೆಂಡ್ ಪಾರ್ಟೀಸ್ ಅಥವಾ ಗೆಟ್ ಟುಗೆದರ್ನಲ್ಲಿ ಸ್ಟಾರ್ಟರ್ ಆಗೂ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ಯಾವ ಟೈಮ್ನಲ್ಲಿ ಮಾಡ್ಕೊಂಡು ಬೇಕಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು 200 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡು ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವ ಥರ ಪನ್ನೀರ್ ಬೇಕಾದರೂ ನೀವು ಬಳಸ್ಬೋದು. ನಾನಿಲ್ಲಿ ಹೈ ಪ್ರೋಟೀನ್ ಲೋ ಫ್ಯಾಟ್ ಪನ್ನೀರನ್ನ ಬಳಸ್ತಾ ಇದ್ದೀನಿ. ಸ್ವಲ್ಪ ಹೆಲ್ತಿಯರ್ ವರ್ಷನ್ ಅಂತಲೇ ಹೇಳ್ಬೋದು. ಇದನ್ನು ಕಟ್ ಮಾಡಿದ್ಮೇಲೆ ಪನ್ನೀರನ್ನ ಸ್ವಲ್ಪ ಕಾರ್ನ್ಫ್ಲೋರ್ ಡಸ್ಟ್ ಮಾಡಿಬಿಟ್ಟು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಡೀಪ್ ಫ್ರೈ ಮಾಡ್ತಿಲ್ಲ. ಜಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಎಲ್ಲ ಕಡೆನೂ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ 200 ಗ್ರಾಮ್ನಷ್ಟು ಪನ್ನೀರಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಬಳಸಿದ್ದೀನಿ ಅಷ್ಟೇ. ಸೊ ಯಾರ್ಯಾರು ವೆಯ್ಟ್ ಲಾಸ್, ಫ್ಯಾಟ್ ಲಾಸ್, ಏನೇನು ಡಯಟ್ ಫಾಲೋ ಮಾಡ್ತಾಯಿದ್ದೀರೋ ನೀವು ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಒಳ್ಳೆ ಅಮೌಂಟಲ್ಲಿ ಪ್ರೋಟೀನ್ ಸಿಗುತ್ತೆ, ಹೈ ಪ್ರೋಟೀನ್ ಆಗಿರೋದ್ರಿಂದ. ಆ್ಯಂಡ್ ಅಷ್ಟೊಂದೇನು ಫ್ಯಾಟ್ ಕೂಡ ಇರೋದಿಲ್ಲ. ಆದಷ್ಟು ಕಡಿಮೆ ತುಪ್ಪ, ಎಣ್ಣೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಯಾವಾಗ ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು. ಸೊ ಎಲ್ಲ ಕಡೆ ರೋಸ್ಟ್ ಆದಮೇಲೆ ನಾನು ಪನ್ನೀರ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಆಮೇಲೆ ಪನ್ನೀರನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಲೋ ಫ್ಯಾಟ್ ಪನ್ನೀರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಆರಿದ್ಮೇಲೆ ಹಾರ್ಡ್ ಆಗುತ್ತೆ. ಹಾಗಾಗಿ ನೀರಿನಲ್ಲಿ ಹಾಕಿಟ್ರೆ ಸಾಫ್ಟಾಗಿರುತ್ತೆ ಅಂತ. ಮಾಮೂಲಿ ಫ್ಯಾಟ್ ಜಾಸ್ತಿ ಇರೋವಂಥ ಪನ್ನೀರ್ ಆದರೆ ಈ ಥರ ಏನು ನೀರಲ್ಲಿ ಹಾಕೋದೇನು ಬೇಕಿರಲ್ಲ. ಹಾಗೆಯೇ ಅದು ಸಾಫ್ಟಾಗಿರುತ್ತೆ. ಇದಕ್ಕೆ ಒಂದೇ ಒಂದು ಈರುಳ್ಳಿನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಈರುಳ್ಳಿ ಬಳಸಿದ್ದೀನಿ ಅಷ್ಟೇ. ಹಾಗೆಯೇ ಒಂದು ಅರ್ಧ ದೊಣ್ಣೆಮೆಣಸಿನ್ಕಾಯಿನ ಕೂಡ ಅದನ್ನು ಕೂಡ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಸ್ನ್ಯಾಕ್ಗೆ ಬರೀ ಈರುಳ್ಳಿ, ದೊಣ್ಣೆಮೆಣಸಿನ್ಕಾಯಿ ಇದ್ದರೆ ಆಯಿತು. ಹಾಗೆಯೇ ಒಂದು 4 ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿನ ತುರ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಾಡೋದೇನು ತುಂಬ ಕಷ್ಟ ಇಲ್ಲ, ಬೇಗ ಆಗುತ್ತೆ. ಯಾವಾಗ ಮನಸ್ಸು ಬಂದರೂ ನೀವು ಪನ್ನೀರು, ಈರುಳ್ಳಿ, ದೊಣ್ಣೆಮೆಣಸಿನ್ಕಾಯಿ ಇದ್ದರೆ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಡಯಟ್ ಮಾಡೋವಾಗ ಒಂದು ಸ್ವಲ್ಪ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ, ಎಸ್ಪೆಷಲಿ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನಿಸುತ್ತೆ. ಆ ಥರ ಟೈಮ್ನಲ್ಲಿ ಈ ಥರ ಸ್ವಲ್ಪ ಹೆಲ್ತಿಯರ್ ವರ್ಷನಲ್ಲಿ ನೀವು ಮಾಡಿಕೊಂಡು ತಿನ್ಬೋದು. ಈಗ ಒಂದು ಬೌಲ್ಗೆ 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಒಂದು ಸ್ವಲ್ಪ ಉಪ್ಪು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊಸರು ಚೆನ್ನಾಗಿ ವಿಸ್ಕ್ ಆಗಬೇಕು, ಇಲ್ಲಾಂದರೆ ಹಾಕಿದ್ಮೇಲೆ ಸ್ವಲ್ಪ ಕರಡಲಾಗೋ ಚಾನ್ಸಸ್ ಇರುತ್ತೆ, ಅವಾಗ ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಪ್ಯಾನ್ಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಹಾಗೆಯೇ ತುರಿದಿರೋ ಶುಂಠಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಬಾಡಿಸ್ಕೋಬೇಕು. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಇದಕ್ಕೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಬೇಗ ಆಗುತ್ತೆ. ಸೊ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ದೊಣ್ಣೆಮೆಣಸಿನ್ಕಾಯಿನೂ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು. ದೊಣ್ಣೆಮೆಣಸಿನ್ಕಾಯಿ ಒಂದು ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ. ಸೊ ತುಂಬ ಬಾಡಿಸೋದೇನು ಬೇಕಿಲ್ಲ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ರೆಡಿ ಮಾಡಿಕೊಂಡಿರೋ ಮಿಕ್ಸ್ಚರ್ನ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಆಮೇಲೆ ಈ ಮಿಕ್ಸ್ಚರ್ ಹಾಕಬೇಕು. ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಕು. ಇದು ಮೊಸರು ಕರಡಲಾಗೋಕ್ಕೆ ಬಿಡಬಾರ್ದು. ಸೊ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ನಿಮಗೆ ಯಾವ್ಯಾವ ಸಾಸ್ ಇಷ್ಟ ಅನ್ನೋದನ್ನೆಲ್ಲ ನೀವು ಹಾಕೋಬೋದು. ಬಟ್ ನಾನು ಈ ಸಲ ಸಾಸ್ ಎಲ್ಲ ಜಾಸ್ತಿ ಏನು ಹಾಕಿಲ್ಲ, ಜಸ್ಟ್ ಒಂದೇ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಮಾತ್ರ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಪನ್ನೀರ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಎಷ್ಟು ಈಸಿಯಾಗಿ ಮಾಡ್ಕೋಬೋದು, ಒಂದು 10-15 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಲೆಮನ್ ಪೆಪ್ಪರ್ ಪನ್ನೀರ್ ಡ್ರೈ ರೆಡಿ. ತುಂಬ ಈಸಿ ಮಾಡೋದು ಆ್ಯಂಡ್ ಫ್ಯಾಟ್ ಕೂಡ ಕಡಿಮೆ ಇರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಯಾರು ಬೇಕಾದರೂ ಇದನ್ನು ತಿನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.